ನನ್ನ ಹೆಸರು ರಾಮಚಂದ್ರ ಅಂತ. ನಾನು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿದ್ದೆ. ಹಿಂದೆ ಬಂಗಾರಪೇಟೆ ತಾಲೂಕು ಪಂಚಾಯತಿಯಲ್ಲಿ 10 ವರ್ಷಗಳ ಅವಧಿಯಲ್ಲಿ ನಾನು ತಾಲೂಕು ಪಂಚಾಯತ್ ಸದಸ್ಯನಾಗಿ, ಉಪಾಧ್ಯಕ್ಷನಾಗಿ, ಅಧ್ಯಕ್ಷನಾಗಿ ಕೂಡ ನಾನು ಸೇವೆಯನ್ನು ಮಾಡಿದ್ದೇನೆ. ಜೊತೆಗೆ ನಾನು ಸಕ್ರಿಯ ರಾಜಕಾರಣಕ್ಕೆ 1986ನೇ ಇಸ್ವಿಯಲ್ಲಿ ನೇಗಿಲು ಹೊತ್ತ ರೈತ ಚಿಹ್ನೆಯಿಂದ ನಾನು ಸದಸ್ಯನಾಗಿ ಅಂದಿನಿಂದ ಇಂದಿನವರೆಗೂ ಸಕ್ರಿಯ ರಾಜಕಾರಣದಲ್ಲಿ ನನ್ನನ್ನು ತೊಡಗಿಸ್ಕೊಂಡು ಎಲ್ಲ ರೀತಿಯ ಒಂದು ಸ್ಥಳೀಯ ಸಂಸ್ಥೆಗಳಲ್ಲೂ ಕೂಡ ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೇನೆ. ಬಹುಶಃ ನಾನು ಎಲ್ಲ ಸಮಾಜದ ಮುಖಂಡರನ್ನು ಕೂಡ ನಾನು ವಿಶ್ವಾಸಕ್ಕೆ ತಗೊಂಡು ಬಂದಿದ್ದೇನೆ. ಎಲ್ಲ ರೀತಿಯಲ್ಲೂ ಕೂಡ ಎಲ್ಲ ಸಮಾಜವನ್ನು ಕೂಡ ಸಮಾನವಾಗಿ ತೊಗೊಂಡು ಹೋಗ್ಬೇಕಂತ ಮನಸ್ಸಿಟ್ಕೊಂಡು ನಾನು ಕೆಲಸ ಬಂದಂಥವನು. ಈಗ ತಾನೇ ನಮ್ಮ ಜೊತೆಯಲ್ಲಿ ಈಗ ಬಂದಿರತಕ್ಕಂಥ ನಮ್ಮ ಬಂಗಾರಪೇಟೆ ತಾಲೂಕಿನ ಹಿರಿಯ ಮುಖಂಡರಾಗಿರ್ತಕ್ಕಂಥ, ಮಾಜಿ ಪ್ರಧಾನರಾಗಿರ್ತಕ್ಕಂಥ ನಮ್ಮ ರಾಮಣ್ಣವ್ರನ್ನು ಕೂಡ ಸ್ವಾಗತಿಸುತ್ತಾ, ಇಲ್ಲಿ ಮಾಗುಂದಿ ಪಂಚಾಯತಿ ಮಾಜಿ ಅಧ್ಯಕ್ಷರಾದಂಥ ಶ್ರೀಯುತ ನಾಯ್ಡು ಸಾರ್ ಅವರನ್ನು, ಶ್ರೀನಿವಾಸ ನಾಯ್ಡು ಸಾರ್ ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೀನಿ. ಜೊತೆಗೆ ಇವತ್ತು ನಾನು ಪತ್ರಿಕಾ ಮಾಧ್ಯಮದ ಮುಂದೆ ಬಂದಿರತಕ್ಕಂಥ ಮೂಲ ಉದ್ದೇಶ, ನಾನು ಮೊದಲನೇದಾಗಿ ನನ್ನ ಪೂಜ್ಯ ಗುರುಗಳಾದಂಥ KH ಮುನಿಯಪ್ಪನವರ ಜೊತೆಯಲ್ಲಿ ಸುದೀರ್ಘವಾಗಿ ಸುಮಾರು 25 ವರ್ಷಗಳ ಕಾಲ ಅವ್ರ ಜೊತೆಯಲ್ಲಿ ರಾಜಕೀಯದಲ್ಲಿ, ಸಕ್ರಿಯ ರಾಜಕಾರಣದಲ್ಲಿ ಕಟ್ಟ ಬೆಂಬಲಿಗನಾಗಿ ಅವರ ಒಂದು ಅನ್ಯಾಯಾಗಿ ಕೆಲಸ ಮಾಡ್ಕೊಂಡಿದ್ದೆ. ಆದರೆ ಮೊನ್ನೆ ಅವರಿಗೆ ಸಂಸದರ ಒಂದು ಲೋಕಸಭಾ ಟಿಕೆಟ್ ಅವ್ರಿಗೆ ಸಿಕ್ಕಿಲ್ಲ ಅಂತಕ್ಕಂಥದ್ದು ಗೊತ್ತಾದ ಮೇಲೆ ನಮ್ಮ ಸಮಾಜ ಏನು ಬಲಗೈ ಅಂತಕ್ಕಂಥ ಒಂದು ಸಮಾಜದಲ್ಲಿ ಒಳಪಂಗಡವಾಗಿರ್ತಕ್ಕಂಥ ಚಿಕ್ಕತಾಲಿಯವರು ಯಲ್ಲಮ್ಮ, ರೇಣುಕಾ ಯಲ್ಲಮ್ಮ ಸಮಾಜದವರು ಸುಮಾರು 3,27,000 ಮತದಾರರು ಈ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ನಾವೆಲ್ಲ ಇದ್ದೇವೆ. ಇದುವರೆಗೂ ಕೂಡ ನಮ್ಮ ಸಮಾಜಕ್ಕೆ ಯಾವುದೇ ಸ್ಥಾನಮಾನಗಳು ನಮ್ಮಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಕೊಟ್ಟಿಲ್ಲ. ನಾವು ಬರೀ ಮತ ಬ್ಯಾಂಕ್ ಆಗಿದ್ದು ನಿಮ್ಮ ಜೊತೆಯಲ್ಲಿ 1952ರಿಂದ ಇವತ್ತುವರೆಗೂ ಕೂಡ ನಾವು ನಮ್ಮ ಅಪ್ಪ ಅವರ, ನಮ್ಮ ತಾತ ಅವರಾಗಿರ್ಬೋದು, ನಮ್ಮ ಅಪ್ಪ ಅವರವರು, ನಾವಾಗಿರ್ಬೋದು, ಎಲ್ಲೂ ಕೂಡ ಕಾಂಗ್ರೆಸ್ನ ಬೆಂಬಲಿಸ್ಕೊಂಡು ಕಾಂಗ್ರೆಸ್ನ ಗೆಲ್ಸ್ಕೊಂಡು ಬಂದಿದ್ದೀವಿ. ಈ ಬಾರಿ ನಮ್ಮ ಸಮಾಜಕ್ಕೆ ನೀವು ಅವಕಾಶವನ್ನು ಮಾಡಿಕೊಡಿ ಅಂತಕ್ಕಂಥ ಮನವಿಯನ್ನು ನೀವು ಪತ್ರಿಕೆಗಳ ಮುಖಾಂತರವಾಗೂ ಕೂಡ ನಾವು ಪ್ರಾರ್ಥನೆ ಮಾಡಿದ್ದೇವೆ. ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀಯುತ ಸಿದ್ದರಾಮಯ್ಯನವ್ರನ್ನ, ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ KPCC ಅಧ್ಯಕ್ಷರಾಗಿದ್ದ ಶ್ರೀಯುತ DK ಶಿವಕುಮಾರ್ ಸಾಹೇಬರನ್ನು, ಮಾನ್ಯ ಗೃಹ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಡಾಕ್ಟರ್ ಪರಮೇಶ್ವರ್ ಸಾಹೇಬರನ್ನು ಮತ್ತು ನಮ್ಮ ಆಹಾರ ಮಂತ್ರಿಗಳಾಗಿರ್ತಕ್ಕಂಥ ಶ್ರೀಯುತ KH ಮುನಿಯಪ್ಪನವರು ಕೂಡ ನಾವು ಒಂದು ನಿಯೋಗ, ಕೋಲಾರ ಜಿಲ್ಲೆಯ ನಿಯೋಗ ಹೋಗಿ ಅವರಲ್ಲಿ ಮನವಿ ಮಾಡಿ ನಮ್ಮ ಒಂದು ಅಪೀಲನ್ನು, ನಮ್ಮ ಒಂದು ಪ್ರಾರ್ಥನೆಯನ್ನು ಮಾಡಿದ್ವಿ. ಸ್ವಾಮಿ, ಇಷ್ಟೊಂದು ಜನಸಂಖ್ಯೆ ಇದ್ದೀವಿ ನಾವು, ನಮ್ಮ ಸಮಾಜಕ್ಕೆ ಇದುವರೆಗೂ ಕೂಡ ಯಾವುದೇ ಸ್ಥಾನಮಾನ ಸಿಕ್ಕಿಲ್ಲ, ನಮಗೆ ಅವಕಾಶ ಮಾಡಿಕೊಡಿ ಅಂತೇಳಿ. ಆಯಿತು, ನಾವು ಚರ್ಚೆ ಮಾಡಿ ನಾವು ಹೈಕಮಾಂಡ್ ಗಮನ ತರ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಆದರೆ ಅವರು ಯಾವ ಚರ್ಚೆ ಮಾಡಿದ್ರು, ಹೈಕಮಾಂಡ್ ಗಮನ ತಂದರು ಇಲ್ಲವೂ ಗೊತ್ತಾಗಲಿಲ್ಲ. ಜೊತೆಗೆ ಕನಿಷ್ಠ ನಮ್ಮನ್ನು ಸೌಜನ್ಯಕ್ಕಾದರೂ ಕೂಡ ನಮ್ಮನ್ನು ಕರೆದು ಮಾತಾಡೋವಂಥ ಕೆಲಸವನ್ನು ಮಾಡಲಿಲ್ಲ. ಇದರಿಂದ ನಾವೆಲ್ಲ ಕೂಡ ಬೇಸತ್ವಿ. ಹಾಗಾಗಿ ಇವತ್ತು ನಮ್ಮ ಗುರುಗಳಾದಂಥ ಶ್ರೀಯುತ KH ಮುನಿಯವ್ರ ಗಮನಕ್ಕೆ ತರದೇನೆ ಇವತ್ತು ನಾನು ಅವರಿಗೆ ತಿಳಿಸಿದ್ರೆ ನಾನು ತಡೀಬೋದು ಅಂತೇಳಿ ಉದ್ದೇಶದಿಂದ ನಾನು ಅವ್ರಿಗೆ ತಿಳಿಸದೆ ನಾನು ಇವತ್ತು JDS ಸೇರ್ಪಡೆ ಆಗಿದ್ದೇನೆ. ಕಾರಣ ಕುಮಾರಣ್ಣವರು ಇಲ್ಲಿನ ಜಿಲ್ಲೆಯ ಎಲ್ಲ ಬೆಳವಣಿಗೆಗಳನ್ನು ಅವರು ಕಂಡು ನನಗೆ ಫೋನ್ ಮುಖಾಂತರ ಕರೆ ಮಾಡಿದ್ರು. ಬ್ರದರ್ ಎಲ್ಲಿದ್ದೀಯ ಅಂತ ಕೇಳಿದಾಗ ನಾನು ಇಂಥ ಕಡೆ ಇದ್ದೀವಿ ಅಂದರೆ, ಬ್ರದರ್ ನಿಮ್ಗೆ ಆಗಿರ್ತಕ್ಕಂಥ ಅನ್ಯಾಯ ಗೊತ್ತಿದೆ, ನನಗೆ ಜಿಲ್ಲೆಯಲ್ಲಿ ನನಗೆ ಬಹುಸಂಖ್ಯಾತರು ಅಂತ ನನಗೆ ಗೊತ್ತಿದೆ. ಆದರೂ ಕೂಡ ಮುಂದಿನ ದಿನಗಳಲ್ಲಿ ಸ್ಥಳೀಯ ಸಂಸ್ಥೆಗಳಲ್ಲಾಗಿರ್ಬೋದು, ಮುಂದೆ ಬರ್ತಕ್ಕಂಥ ಚುನಾವಣೆಗಳಲ್ಲಿ ನಿಮ್ಮ ಒಂದು ಸಮಾಜಕ್ಕೆ ಒಂದು ರಾಜಕೀಯ ಪ್ರಾತಿನಿಧ್ಯವನ್ನು ಕೊಡ್ತೇನೆ, ನಿಮ್ಮ ಸಮಾಜಕ್ಕೆ ನ್ಯಾಯವನ್ನು ಕೊಡ್ತೇನೆ, ದಯವಿಟ್ಟು ನೀವು ನಮ್ಮ ಜೊತೆಲಿರಿ ಅಂತಕ್ಕಂಥ ನನಗೆ ಭರವಸೆಯನ್ನು ಕೊಟ್ಟರು, ಮಾತಾಡಿದಾದ ಮೇಲೆ ನನಗೆ ಬೇರೆ KH ಮುನಿಯಪ್ಪನಿದ್ದಾಗ ನಮ್ಮ ಒಂದು ಬಲಗೈಯಾಗಿ ಅವ್ರು ನಮ್ಮ ಸಹಾಯ ಇದ್ದರು. ಆದರೆ ಇವತ್ತು ನಮ್ಗೆ ಯಾರು ಕೂಡ ಆ ಬಲ ಕೊಡುವಂಥ ಯಾರು ಆಗಲಿಲ್ಲ. ಅದಕ್ಕೆ ನಾನು ಮನನೊಂದು ಈಗ ನೇರವಾಗಿ ಕುಮಾರಣ್ಣ ಹತ್ರ ಹೋಗಿ ನಾನು ನಿನ್ನೆ ಬೆಳಿಗ್ಗೆ
10 ಗಂಟೆಗೆ ಕುಮಾರಣ್ಣ ನೇತೃತ್ವದಲ್ಲಿ ಅವರ ಭರವಸೆಗಳನ್ನು ಆಧರಿಸಿ ಖಂಡಿತವಾಗಿ ಅವರು ಮಾತು ಕೊಟ್ಟರೆ ನಡ್ಕೊಂತಾರೆ ಅಂತಕ್ಕಂಥ ನಂಬಿಕೆ ನನಗಿತ್ತು, ಮೊದಲಿಂದ ನೋಡಿರ್ತಕ್ಕಂಥವರು. ಹಾಗಾಗಿ ನಾವು ನೇರವಾಗಿ ಸುಮಾರು ಒಂದು 300 ಜನ ನನ್ನ ಬೆಂಬಲಿಗರು ಮತ್ತು ಮುಖಂಡರ ಜೊತೆಯಲ್ಲಿ ಹೋಗಿ ನಾನು ಅಲ್ಲಿ ಕುಮಾರಣ್ಣನವರ ಮನೆಯಲ್ಲಿ ನಾನು ಸೇರ್ಪಡೆ ಆದೆ. ಬಂಧುಗಳೇ, ಇವತ್ತು ನಾನು ನನ್ನ ಸಮುದಾಯದ ಮುಖಂಡರಲ್ಲಿ ನಾನು ಮನವಿ ಮಾಡ್ತೇನೆ. ನಮಗೆ ಎಲ್ಲಿ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ, ಎಲ್ಲಿ ನಮ್ಗೆ ಅನ್ಯಾಯ ಆದಾಗ ನಾವೆಲ್ಲ ಕೂಡ ಅಲ್ಲಿರ್ತಕ್ಕಂಥದ್ದು ಸರಿಯಲ್ಲ ಅಂತಕ್ಕಂಥದ್ದು ಮನೋಭಾವ. ಹಾಗಾಗಿ ನಾನು ಈ ಒಂದು ತೀರ್ಮಾನ ತಗೊಂಡು ಸಮಾಜದ ಹಿತದೃಷ್ಟಿಯಿಂದ, ನಮ್ಮ ಸಮಾಜ ಹಿತದೃಷ್ಟಿಯಿಂದ ನಾನು ಇವತ್ತು ಈ ತೀರ್ಮಾನವನ್ನು ತಗೊಂಡಿದ್ದೇನೆ. ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜಕ್ಕೆ ನ್ಯಾಯವನ್ನು ಕೊಡಿಸ್ತೀವಿ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ದಯಮಾಡಿ ಎಲ್ಲರೂ ಕೂಡ ನಮ್ಮ ಸಮುದಾಯದ ಎಲ್ಲ ಹಿರಿಯರು, ಮುಖಂಡರುಗಳು, ಯುವ ನಾಯಕರುಗಳು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು ಮತ್ತು ಸಹೋದರರು ಕೂಡ ಎಲ್ಲರೂ ಸೇರಿ ದಯವಿಟ್ಟು ಈ ಬಾರಿ ನಮ್ಮ NDA ಮೈತ್ರಿ ಅಭ್ಯರ್ಥಿ ಆಗಿರ್ತಕ್ಕಂಥ BJP JDS ಮೈತ್ರಿ ಅಭ್ಯರ್ಥಿ ಆಗಿರ್ತಕ್ಕಂಥ ಶ್ರೀಯುತ ಮಲ್ಲೇಶ್ ಬಾಬುರವರನ್ನು ಗೆಲ್ಲಿಸ್ಕೊಡ್ಬೇಕು. ಗೆಲ್ಲಿಸ್ಕೊಟ್ಟು ನಮ್ಮ ಜಿಲ್ಲೆಯ ಸೇವೆಯನ್ನು ಮಾಡಲಿಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು. ನಮ್ಮ ಸಮಾಜಕ್ಕೆ ಕೂಡ ಮುಂದೆ ಸಿಗ್ತಕ್ಕಂಥ ಎಲ್ಲ ಸವಲತ್ತುಗಳನ್ನು ಕೂಡ ನಮ್ಮ ನಾಯಕರಾಗಿದ್ದ ಶ್ರೀನಾಥಣ್ಣವರು ಆದಿಯಾಗಿ, ನಮ್ಮ ಜಿಲ್ಲಾಧ್ಯಕ್ಷರಾದ ವೆಂಕಟೇಶ್ವರರೆಡ್ಡಿ ಆದಿಯಾಗಿ ಎಲ್ಲರ ಜೊತೆಲಿ ನಾವು ಸ್ವರ್ಣಾಡಿಯಾಗಿದ್ದು, ನಮ್ಮ ಸಮಾಜದ ಯಾರಿಗೇ ಮುಖಂಡರು ತೊಂದರೆ ಆದಾಗ ನಾವು ಅವ್ರ ಜೊತೆಲಿ ಇದ್ಕೊಂಡು ಅವರ ಕಷ್ಟ ಕಾರ್ಪಣ್ಯಗಳನ್ನು ನಾವೆಲ್ಲ ಕೂಡ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ದಯಮಾಡಿ ಈ ಬಾರಿ ನಮ್ಮ ಲೋಕಸಭೆಯ ಅಭ್ಯರ್ಥಿ ಆಗಿರ್ತಕ್ಕಂಥ ಶ್ರೀಯುತ ಮಲ್ಲೇಶ್ ಬಾಬುರವರಿಗೆ ನೀವು ಮತ ನೀಡುವುದರ ಮುಖಾಂತರವಾಗಿ ಅವರಿಗೆ ಆಶೀರ್ವಾದವನ್ನು ಮಾಡಿ ಅವ್ರನ್ನ ಗೆಲ್ಲಿಸ್ಕೊಡ್ಬೇಕಾಗಿ ನಾನು ನಮ್ಮವರಲ್ಲಿ ನಮ್ಮ ಕುಲಬಾಂಧವರಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ. ಜೊತೆಗೆ ಇವತ್ತು JDS ಪಕ್ಷ ಇವತ್ತು ರಾಜ್ಯದಲ್ಲಿ ಮತ್ತು ಕೋಲಾರ ಜಿಲ್ಲೆಯಲ್ಲಿ ಭಾಳ ಪ್ರಬುದ್ಧವಾಗಿದೆ, ಒಳ್ಳೆ ಗಟ್ಟಿಯಾಗಿದೆ. ಎಲ್ಲ ನಾಯಕರು ಕೂಡ ನಮಗೆ ಎಲ್ಲ ಸಹಕಾರವನ್ನು ಕೊಡ್ತಾರ ಅಂತಕ್ಕಂಥ ನಂಬಿಕೆ ನಮಗಿದೆ. ದಯಮಾಡಿ ನಮ್ಮ ಸಮುದಾಯದ ಎಲ್ಲ ಮುಖಂಡರು ಮತ್ತೊಮ್ಮೆ ನಾನು ಪ್ರಾರ್ಥನೆ ಮಾಡ್ತೇನೆ, ನೀವೆಲ್ಲ ಕೂಡ ಈ ಬಾರಿ ಅವರನ್ನು ಆಶೀರ್ವಾದ ಮಾಡಬೇಕು. ಮತ್ತು ನನ್ನನ್ನು ಬೆಂಬಲಿಸ್ತಕ್ಕಂಥ ಜಿಲ್ಲೆಯಲ್ಲಿ ಯಾರು ನಮ್ಮನ್ನು ಬೆಂಬಲಿಸ್ತಕ್ಕಂಥ ಯಾವುದೇ ಸಮುದಾಯದ ಮುಖಂಡರಾಗಿರ್ಬೋದು, ಅವರು ಕೂಡ ನನ್ನ ಅಭ್ಯರ್ಥಿ ಆಗಿರ್ತಕ್ಕಂಥ ಶ್ರೀಯುತ ಮಲ್ಲೇಶ್ ಬಾಬುರವರಿಗೆ ಆಶೀರ್ವಾದವನ್ನು ಮಾಡಬೇಕು, ಸಹಾಯ ಮಾಡಬೇಕು, ಅವರನ್ನು ಗೆಲ್ಲಿಸ್ಕೊಡ್ಬೇಕಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಅವರು ಕಳೆದ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಕೂಡ 2 ಚುನಾವಣೆಗಳಲ್ಲಿ ಅವರು ಸೋತಿದ್ದಾರೆ. ಸ್ಥಳೀಯರು ಅವರು, ವಿಶೇಷವಾಗಿ ಅವರು ಸ್ಥಳೀಯರು. ಇವಾಗ ಗೌತಮ್ ಕಾಂಗ್ರೆಸ್ ಅಭ್ಯರ್ಥಿ ಆಗಿರ್ತಕ್ಕಂಥವ್ರು ಯಾರೋ ಬೆಂಗಳೂರಿನವರು, ಇಲ್ಲಿನವರಲ್ಲ. ಅವ್ರು ಯಾವುದೇ ಒಂದು ಸಾಮಾಜಿಕ ಕಳಕಳಿ ಇಲ್ಲ, ಅವರು ಇಲ್ಲಿ ಯಾರಿಗೂ ಗೊತ್ತೇ ಇಲ್ಲ ಅವರು. ಹಾಗಾಗಿ ಮಲ್ಲೇಶ್ ಬಾಬುರವ್ರನ್ನ ಹತ್ತಿರದಿಂದ ನಾವೆಲ್ಲ ಕೂಡ ಕಂಡಿರ್ತಕ್ಕಂಥವರು, ನೋಡಿರ್ತಕ್ಕಂಥವ್ರು, ಒಳ್ಳೆ ವಿದ್ಯಾವಂತರು, ಒಳ್ಳೆ IAS ಅಧಿಕಾರಿಯ ಮಗನ ಅವರು ಒಳ್ಳೆ ಸಂಸ್ಕಾರ ಇರ್ತಕ್ಕಂಥ ಒಂದು ವ್ಯಕ್ತಿ. ದಯಮಾಡಿ ಅವರಿಗೆ ಆಶೀರ್ವಾದವನ್ನು ಮಾಡಬೇಕಂತೇಳಿ ನಾನು ಎಲ್ಲರಲ್ಲೂ ಕೂಡ ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೆ. ಎಲ್ರಿಗೂ ನಮಸ್ಕಾರ. ಸರ್, ನಮಗೆ ಕಾಂಗ್ರೆಸ್ ವಿರುದ್ಧ ಸಿಟ್ಟು, ಕಾಂಗ್ರೆಸ್ ವಿರುದ್ಧನೇ ಸಿಟ್ಟು ನಮ್ಗೆ ಅಟ್ಲೀಸ್ಟ್ ನಾವು ಸ್ಪಂದಿಸಿಲ್ಲ. ನಮ್ಮನ್ನು ಕರೆದು 1-2 ಮಾತು ಮಾಡ್ತಾ ಒಂದು ಸೌಜನ್ಯ ಯಾರಿಗೂ ಬರಲಿಲ್ಲ. ಎಲ್ಲ ಸೇರ್ತಾರೆ, ಎಲ್ಲ ಇರ್ತಾರೆ. ಹೌದು ಸರ್, ನೋಡು ಅವ್ರ ಮೇಲೆ ಗೌರವ ಇದೆ. ಆದರೂ ಕೂಡ ಅವರು ಪಕ್ಷ ದೊಡ್ಡದು, ನಾನು ಏನು ಮಾಡೋಕ್ಕಾಗಲ್ಲಪ್ಪ, ನನ್ನ ಕೈಲಿ ನನ್ನ ಸಹಾಯ ಸಿಕ್ಕಿರಲಿಲ್ಲ. ಹೌದು, ಅದರಿಂದ ಅವರು ಅಸಹಾಯಕರಾಗಿದ್ದರು. ನಮ್ಮ ಅಳಿನಿಗೆ ಟಿಕೆಟ್ ಕೊಡೋಕ್ಕಾಗಿಲ್ಲ, ನಾನು ನಿಮ್ಗೇನು ಸಹಾಯ ಮಾಡ್ಬೋದು ಅಂತ ಹೇಳಿದ್ರು. ಅವ್ರ ಅಳಿನಿಗೆ ಟಿಕೆಟ್ ಕೊಡ್ಸೋಕ್ಕಾಗಿಲ್ಲ, ನಾನು ನಿಮ್ಗೇನು ಸಹಾಯ ಮಾಡಲಿ, ಅವ್ರ ಅಸಹಾಯಕ ತೋರಿಸಿದ್ರು. ಹಾಗಾಗಿ ಅವ್ರ ಅಸಹಾಯಕತೆಯಿಂದ ವಿಧಿ ಇಲ್ಲ. ಒಂದು ದಿವಸ ಒಳ್ಳೆ ಒಂದು ಸದೃಢ ಇರ್ತಕ್ಕಂಥ ಪಕ್ಷದಲ್ಲಿ ಸೇರ್ಪಡೆ ಆಗಬೇಕಂತ ಹೇಳಿ ಬಂದಿರ್ತಕ್ಕಂಥ ಸರ್, ಯಾವುದೇ ಭರವಸೆ ಇಲ್ಲ. ಅನ್ಕಂಡೀಷನ್ ಇವತ್ತು ಸದ್ಯಕ್ಕೆ ಯಾವುದೇ ಅನ್ಕಂಡೀಷನ್ ನಾವೆಲ್ಲ ಕೂಡ ಸೇರ್ಪಡೆ ಆಗಿದ್ದೀವಿ. ವೈಯಕ್ತಿಕವಾಗಿ ನಾವೆಲ್ಲ ಕೂಡ ತೀರ್ಮಾನ ತಗೊಂಡಿರೋದು ಸಮುದಾಯಕ್ಕೆ ಒಳ್ಳೇದಾಗ್ತಕ್ಕಂಥ ಉದ್ದೇಶನ ನಾವು ಇಲ್ಲ. ಈಗ ಸದ್ಯಕ್ಕೆ ಯಾವುದೇ ಅಂಥ ಭರವಸೆಗಳಿಲ್ಲ. ಯಾವುದೇ ಒಂದು ಭರವಸೆಗಳಿಲ್ಲ. ಆದರೂ ಮುಂದಿನ ದಿನಗಳಲ್ಲಿ ನಿಮ್ಮ ಸಮಾಜಕ್ಕೆ ನ್ಯಾಯವನ್ನು ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ.